ಕನ್ನಡಿಗರು ಎಲ್ಲರೂ ಕಾಯ್ತಾ ಇದ್ದಾರೆ. ಆಲ್ಫಾ ಚಿತ್ರದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಇಡೀ ಸಿನಿಮಾ ತಂಡ. ಆ ಚಿತ್ರದ ಒಂದು ಟ್ರೈಲರ್ ನೋಡಿಲ್ಲ ಅಂದ್ರೆ ಹೆಂಗೆ ಮಜಾ ಇರಲ್ಲ ಅಂತ ಹೇಳಿ. ಸೊ ಈ ಟ್ರೈಲರ್ ರೋರ್ ಮಾಡ್ಬೇಕು, ಸಿನಿಮಾ ರೋರ್ ಮಾಡ್ಬೇಕು ಅಂದ್ರೆ ಇದನ್ನ ಯಾರು ಲಾಂಚ್ ಮಾಡ್ಬೇಕು? ನಮ್ಮ ಸ್ಯಾಂಡಲ್ವುಡ್ ನ ರೋರಿಂಗ್ ಸ್ಟಾರ್, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುವಂತ ನಮ್ಮೆಲ್ಲರ ಪ್ರೀತಿಯ ಶ್ರೀ ಮುರಳಿ ಅವರ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ಶ್ರೀ ಮುರಳಿ ಸರ್. ಎಲ್ರು ಹೇಗಿದ್ದೀರಿ? ಚಳಿನ ಅಥವಾ ತಿಂದಿಲ್ವಾ? ಕಾಫಿ ಟೀ ಬೇಕಾ? ಅಥವಾ ರಾತ್ರಿ ಅಂತ ಇನ್ನೇನಾರೋ ಜ್ಞಾಪಕ ಆಗಿ ಇಲ್ಲಿ ಎನರ್ಜಿ ಇಲ್ವಾ? ಅದೇ ಆಗಿರೋದು ಮುರಳಿ ಸರ್. ಈಗ ಫ್ರೈಡೆ ಅಲ್ವಾ, ವೀಕೆಂಡ್ ಇವತ್ತಿಂದ ಸ್ಟಾರ್ಟ್ ಆಯ್ತು ಅವ್ರಿಗೆ ಅಲ್ವಾ? ಈ ಟ್ರೈಲರ್ ನ ನೋಡ್ಬೇಕು ಅಂದ್ರೆ ಆಲ್ಫಾ ಅನ್ನೋ ಹೆಸರು ಜೋರಾಗಿ ಕೇಳಿಸ್ಬೇಕು. ಅದು ಕೇಳಿಸಿದ್ರೆ ಟ್ರೈಲರ್ ಲಾಂಚ್ ಅಂತ ಹೇಳ್ತೀನಿ. ರೆಡಿನಾ? ಏನಪ್ಪಾ? Here we go. Let's hear it for Alpha. Can we have the trailer please? Yes. Thank you so much. ಮುರಳಿನಾ, ನೀವು ಒಂದ್ಸಲಿ ಆಲ್ಫಾ ಹೇಳ್ಬಿಡಿ ಮುರಳಿನಾ. Ready? Here we go. Let's have the trailer of Alpha. ಟ್ರೈಲರ್ಗೆ ಮೈ ತುಂಬ ಅನ್ಸುತ್ತೆ. ಅದು ನೋಡ್ಬೇಕಾದ್ರೆ ಸೌಂಡಿಂಗ್ ಆಗಿರ್ಬೋದು, ಹೇಮಂತ್ ಅವರ ಅಭಿನಯ ಆಗಿರ್ಬೋದು. ಐ ಥಿಂಕ್ ಅವ್ರ ತಂದೆ ಇವತ್ತು ನಿಜವಾಗ್ಲೂ ಹಿ ಸೋ ಪ್ರೌಡ್ ಆಫ್ ಹಿಸ್ ಸನ್. ಮುರಳಿ ಸರ್, ಉಗ್ರಂ, ರಥಾವರ, ಬಗೀರ ಎಲ್ಲ ಸಿನಿಮಾಗಳು ಬರೋಕ್ಕಿಂತ ಮುಂಚೆ ಚಂದ್ರಚಕೋರಿ ಅಂತ ಒಂದು ಸಿನಿಮಾ ಇರುತ್ತೆ, ಓಕೆನಾ? ಅಲ್ಲಿ ಮುರಳಿ ಸರ್ ಅವರ ಪ್ರೀತಿ, ಅವರ ಮುಗ್ಧತೆ, ಅವರ ಫೈಟ್, ಅವರ ಡಾನ್ಸ್, ಒಂದು ಪೂರ್ಣ ಪ್ರಮಾಣದ ನಾಯಕ ನಟ ಹೇಗೆ ತಯಾರಾಗಿ ಬರ್ಬೇಕು ಆ ರೀತಿ ತಯಾರಾಗಿ ಆ ಸಿನಿಮಾಗೆ ನೀವು ಬಂದಿರ್ತೀರ. ಅದೇ ತರ ನಿಮ್ಮನ್ನ ಕೂಡ ಒಂದು ಇನ್ಸ್ಪಿರೇಷನ್ ಆಗಿ ತಗೊಂಡು ಇವತ್ತು ಹೇಮಂತ್ ಅವರು ಎಲ್ಲಾ ರೀತಿಯಲ್ಲಿ ಒಂದು ಪೂರ್ಣ ಪ್ರಮಾಣದ ನಾಯಕ ನಟನಾಗಿ ರೆಡಿಯಾಗಿ ಬಂದಿದ್ದಾರೆ. ಆ ಮುರಳಿ ಸರ್ಗೆ ಈ ಹೊಸ ನಾಯಕ ನಟನ ಬಗ್ಗೆ ಎಷ್ಟು ಹೆಮ್ಮೆ ಅನಿಸ್ತು ಟ್ರೈಲರ್ ನೋಡಿದಾಗ? My boy, Hemant, welcome to Kannada film industry. Welcome. ನಾನು ಬಹುಶಃ ತುಂಬಾ ಜನಕ್ಕೆ ಮಾಡ್ತೀನಿ ಅನ್ನೋದಕ್ಕಿಂತ ಇಷ್ಟಪಟ್ಟು ಹೋಗ್ತೀನಿ. ಒಂದು ಟ್ರೈಲರ್ ಆಗಿರ್ಲಿ, ಸಾಂಗ್ಸ್ ಆಗಿರ್ಲಿ, ಕೆಲವು ಕಡೆ ಹೇಳಕ್ಕಾಗಲ್ಲ, ಏನು ಮಾತಾಡಕ್ಕಾಗಲ್ಲ, ಹೋಗ್ಬಿಟ್ಟು ಬಂದ್ಬಿಡ್ತೀವಿ. ಈ ಟಾಪಿಕ್ ಟಚ್ ಮಾಡಕ್ಕಿಂತ ಮುಂಚೆ ಅನು ಮೇಡಮ್ ಒಂದು ಮಾತು ಕೇಳಿದ್ರು, ಚಂದ್ರಚಕೋರಿ ಮುರಳಿಯಾಗಿ ಏನು ಹೇಳ್ತೀರಾ ಅಂತ. ಚಂದ್ರಚಕೋರಿ ಮುರಳಿಯಾಗಿ ಬಹುಶಃ ನನ್ನ ಏನು ಹೇಳಕ್ಕಾಗಲ್ಲ. ಐ ವಾಸ್ ಅ ಬ್ಲಾಂಕ್ ಪೇಪರ್. ಚಂದ್ರಚಕೋರಿ ನಾನು ಬರೀ ಕೇಳ್ತಾ ಇದ್ದೆ, ಹೇಳಿಸ್ಕೊತಾ ಇದ್ದೆ, ಕಲಿತಾ ಇದ್ದೆ, ಬಿದ್ರು ಎದ್ರು ಮೈಕ್ ಕೊಡ್ಕೊಂಡು ನಿಂತ್ಕೊತಾ ಇದ್ದೆ, ಏನ್ ಬೇಕೋ ಮಾಡ್ತಾ ಇದ್ದೆ, ಏನ್ ಹೇಳಿದ್ರು ಮಾಡುವ ನಿರ್ದೇಶಕರು, ನಮ್ಮ ನಿರ್ಮಾಪಕರು, ಅಷ್ಟೇ ನಿಯತ್ತ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಇಂಡಸ್ಟ್ರಿಯಲ್ಲಿ. 2003 ರಿಲೀಸ್ ಆಗಿದೆ ಚಂದ್ರಚಕೋರಿ. ಇವತ್ತು 2026 ಅಂದ್ರೆ ಬಹುಶಃ 22 ವರ್ಷದ ಮೇಲೆ ಕಳೆದಿದ್ದೀನಿ ನಾವು. ಆದ್ರೂ ಇಷ್ಟು ವರ್ಷ ಆದ್ರೂ ಒಂದು ಚಂದ್ರಚಕೋರಿ, ಕಂಠಿ, ಯಶವಂತ್, ಸಿದ್ದು, ಶಂಭು, ಗೋಪಿ, ಪ್ರೀತಿಗಾಗಿ ಮಿಂಚಿನ ಊಟ, ಅಂಡ್ ಆಫ್ ಕೋರ್ಸ್ ಹರೇ ರಾಮ ಹರೇ ಕೃಷ್ಣ, ಶ್ರೀಹರಿ ಕಥೆ, ಉಗ್ರಂ, ರಥಾವರ, ಮಫ್ತಿ, ಭರಾಟೆ, ಮದಗಜ, ಬಗೀರವರೆಗೂ ಬಂದಿದ್ದೀನಿ ಅಂದ್ರೆ ತುಂಬಾ ನೋಡ್ಕೊಂಡ್ ಬಂದಿದ್ದೀನಿ. ತುಂಬಾ ನೋಡ್ಕೊಂಡ್ ಬಂದಿದ್ದೀನಿ, ತುಂಬಾ ತಿಳ್ಕೊಂಡ್ ಬಂದಿದ್ದೀನಿ. ಬಟ್ ಆದ್ರೂ ಏನ್ ಗೊತ್ತಾ ಹೇಮಂತ್, ಈಗಲೂ ಎಲ್ಲೋ ಬುದ್ಧಿನೇ ಇಲ್ವಲ್ಲ ಅನ್ಸ್ತಾ ಇದೆ ನನಗೆ. ಆ ಇನ್ನೋಸೆನ್ಸ್ ಬಹಳ ಮುಖ್ಯ ಇಂಡಸ್ಟ್ರಿಯಲ್ಲಿ. ಅಷ್ಟೇ ಇನ್ನೋಸೆಂಟ್ ಆಗಿ, ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಪ್ರತಿಯೊಬ್ಬರನ್ನು ಗೌರವಿಸ್ಕೊಂಡು
ಪ್ರೀತಿ ವಿಶ್ವಾಸದಿಂದ ಒಳ್ಳೇದು ಮಾತ್ರ ಬಯಸಬೇಕು ಜನ, ಒಳ್ಳೇದು ಮಾತ್ರ. ಭಗವಂತ ಧೈರ್ಯವಾಗಿ ಒಬ್ಬ ಮನುಷ್ಯನಿಗೆ, ಒಬ್ಬ ವ್ಯಕ್ತಿಗೆ ಕೊಟ್ಟಿರೋದು ಧೈರ್ಯವಾಗಿ ನಡೆಸ್ಕೊಂಡು ಹೋಗು. ನೀನ್ ಇಷ್ಟ ಬಂದಾಗ ಇರುವಂತ ಕೊಟ್ಟಿರೋ ಒಂದೇ ಒಂದು ವ್ಯಕ್ತಿತ್ವ, ಒಳ್ಳೇದನ್ನ ಬಯಸೋದು. ಬೇರೆದಕ್ಕೆಲ್ಲ ಯೋಚನೆ ಮಾಡ್ಬೇಕು, ಒಳ್ಳೇದಕ್ಕೆ ಯೋಚನೆ ಮಾಡಂಗಿಲ್ಲ. ಆ ಒಳ್ಳೆಯವನಾಗಿರೋ ರಜ, ನಿಮ್ಗೆ ಏನು ಬೇಕು ಅಷ್ಟು ಸಿಗುತ್ತೆ. ಬಟ್ ಒಂದು ಮಾತ್ರ ಹೇಳ್ತೀನಿ, ನಿಮ್ಮ ಪಿಕ್ಚರು, ನಿಮ್ಮ ಪ್ರಿಪರೇಷನ್, ಬಹುಶಃ ನಾನು ಇಷ್ಟರ ಮಟ್ಟಿಗೆ ರೆಡಿ ಆಗಿರಲಿಲ್ಲ ಚಂದ್ರಚೂಡಲ್ಲಿ, ನನ್ನ ಪಾತ್ರ ಆಗಿತ್ತು. ಆದ್ರೆ ಈ ಸಿನಿಮಾಲಿ ನಿಮ್ಮ ತಯಾರಿ, ನಿಮ್ಮ ಬಾಡಿ ನನಗೆ ಗೊತ್ತು. ಅದರಂತ ಪ್ರಾಣ ಸಂಕಟ, ಅದರಂತ ನೋವು, ಆ ಡಯಟ್ ಮಾಡ್ಕೊಂಡು ಒಣಗಿ ಕೊರಗಿ ಡಯಟ್ ಮಾಡ್ಕೊಂಡು ಚೆನ್ನಾಗಿ ಕಾಣಿಸೋದು ಸ್ಕ್ರೀನ್ ಮೇಲೆ, ಅಲ್ಲಿ ಒಂದು ಫೈಟ್ ಮಾಡೋದು, ಡ್ಯಾನ್ಸ್ ಮಾಡೋದು, ಓ ಇಟ್ಸ್ ಅ ಟಾಸ್ಕ್, ಇಟ್ಸ್ ಫಾರ್ ಅ ಟಾಸ್ಕ್. ಆ ಒಂದು ಟಾಸ್ಕ್ ಅಲ್ಲಿ ನೀವು ಗೆದ್ದಿದ್ದೀರಾ. ಆಲ್ಫಾ ಚಿತ್ರದಲ್ಲಿ ನಾಯಕ ನಟರಾಗಿ ಬರ್ತಾ ಇದ್ದೀರಾ. ವಿ ವೆಲ್ಕಮ್ ಯು. ನಾನು ಮಾತ್ರ ಅಲ್ಲ, ಸೀನಿಯರ್ಸ್ ಅಭಿ ಸರ್ ಇದ್ದಾರೆ, ಅಚ್ಯುತ್ ಸರ್ ಇದ್ದಾರೆ, ಅಂಡ್ ಆಫ್ ಕೋರ್ಸ್ ವಿನು ಡಾರ್ಲಿಂಗ್ ಇದ್ದಾರೆ, ಮಾಸ್ತಿ ಅವರು ಇದ್ದಾರೆ, ವಿಜಯ್ ಸರ್ ಇದ್ದಾರೆ, ನಮ್ಮ ಮಹೇಶ್ ಕಾರ್ತಿಕ್ ಅವರು ಇದ್ದಾರೆ, ಅಂಡ್ ನಮ್ಮ ಭೂಷಣ್ ಮಾಸ್ಟರ್ ಇದ್ದಾರೆ, ನಮ್ಮ ಅಮ್ಮು ಬಂದಿದ್ದಾರೆ, ನಮ್ಮ ಉಗ್ರಾಯುಧಂ ಆರ್ಟ್ ಡೈರೆಕ್ಟರ್ ಆದಂತ ಅಮ್ಮು ಬಂದಿದ್ದಾರೆ. ನಮಗೆ ಬಹಳ ಖುಷಿ ಆಗ್ತದೆ, ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಬಟ್ ಔಟ್ಸ್ಟ್ಯಾಂಡಿಂಗ್ ಹೆಣ್ಮಕ್ಳು, ನೀವು ಚೆನ್ನಾಗಿ ಮಾಡಿದ್ರೆ ಕಣ್ರಮ್ಮ. ಲುಕ್ ವೆರಿ ಪ್ರಿಟಿ. ಗಾಡ್ ಬ್ಲೆಸ್ ಯು ಆಲ್. ಅಂಡ್ ಮಹೇಶ್, ಐ ಮಸ್ಟ್ ವೆಲ್ ಮೆನ್ಷನ್ ಮಾಡಲೇಬೇಕು, ಸಖತ್ತಾಗಿ ಕಾಣಿಸ್ತಾ ಇದ್ದೀರಾ ಆನ್ ಸ್ಕ್ರೀನ್. ಐ ಹರ್ಡ್ ದಟ್ ಯು ಆರ್ ಪ್ಲೇಯಿಂಗ್ ಅ ವೆರಿ ಪ್ರಾಮಿನೆಂಟ್, ಈಕ್ವಲಿ ಇಂಪಾರ್ಟೆಂಟ್ ರೋಲ್ ಇನ್ ದ ಮೂವಿ. ನಿಮ್ಗೆ ಒಳ್ಳೇದಾಗುತ್ತೆ. ಯಾಕೋ ಕಣ್ಣಲ್ಲಿ ಸ್ಪಾರ್ಕ್ ಕಾಣಿಸ್ತಾ ಇದೆ. ನನ್ನ ಜಡ್ಜ್ಮೆಂಟ್ ನಾರ್ಮಲಿ ತಪ್ಪಾಗಲ್ಲ, ಇದು ಆಗಲ್ಲ ಅಂತ ಅನ್ಕೊಂಡಿದ್ದೀನಿ. ಇದು ಒಳ್ಳೇದಾಗುತ್ತೆ ನಿಮಗೆಲ್ಲ. ಅಂಡ್ ಡೈರೆಕ್ಟರ್ ವಿಜಯ್ ಸರ್ ಬಗ್ಗೆ ಹೇಳಲೇಬೇಕು, ವಾಟ್ ಅ ಗುಡ್ ವರ್ಕ್ ಸರ್. ನನಗಂತೂ ಯಾರು ಪರದೆ ಮೇಲೆ ಆನ್ ಸ್ಕ್ರೀನ್ ಅಲ್ಲಿ ಆಕ್ಟಿಂಗ್ ಬರ್ದಿರೋರ್ ತರ, ಏನೋ ಹೇಳಿದ ತಕ್ಷಣ ಮಾಡಿ ಮುಗಿಸ್ಬಿಡ್ಬೇಕು ಅನ್ನೋ ತರ ಯಾರು ಕಾಣಿಸ್ಲಿಲ್ಲ ನನಗೆ. ಐ ಲವ್ ದ ವರ್ಕ್. ಕ್ಯಾಮ್ರಾ ವರ್ಕ್ ಇಸ್ ಔಟ್ಸ್ಟ್ಯಾಂಡಿಂಗ್. ಅಂಡ್ ಮ್ಯೂಸಿಕ್ ಅನೂಪ್ ಅವ್ರಿಗೂ ಐ ಮಸ್ಟ್ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಸಖತ್ತಾಗಿ ಕೊಟ್ಟಿದ್ರು ಆ ಮ್ಯೂಸಿಕ್. ನನ್ನ ಕಾಲು ಸ್ವಲ್ಪ ಹಿಂಗೆಲ್ಲ ಆಡ್ತು. ಸೊ ಐ ಲೈಕ್ ಇಟ್. ಖುಷಿ ಆಗ್ತಾ ಇದೆ. ಏನೋ ಏನ್ ಗೊತ್ತಮ್ಮ, ಫಂಕ್ಷನ್ಗೆಲ್ಲ ಹೋಗ್ತೀವಿ, ಈ ತರ ಒಳ್ಳೊಳ್ಳೆ ಟ್ರೈಲರ್ಗಳು ಸಿನಿಮಾಗಳು ರೆಡಿ ಆದ್ರೆ ಯಾಕಮ್ಮ ನೋಡಲ್ಲ ನಮ್ಮ ಜನ? ಯಾರಮ್ಮ ಹೇಳಿದ್ದು ನಮ್ಮ ನಾಡಲ್ಲಿ ಪಿಕ್ಚರ್ ಓಡಲ್ಲ ಅಂತ? ಎಲ್ರೂ ಒಂದು ಕಿವಿ ಮಾತು ನಮ್ಮ ಅಭಿಮಾನಿಗಳಿಗೆ, ನಮ್ಮ ಪ್ರೇಕ್ಷಕರು, ಮಹಾದೇವರುಗಳಿಗೆ. ಇವತ್ತು ನಮ್ಮ ಇಂಡಸ್ಟ್ರಿ, ನಮ್ಮ ಕನ್ನಡ ಫಿಲಂ ಇಂಡಸ್ಟ್ರಿ ಹಲವಾರು ಒಪಿನಿಯನ್ಗಳಿದೆ. ಕೆಲವರು ಒಳ್ಳೇದು ಮಾತಾಡ್ತಾರೆ, ಕೆಲವರು ನೆಗೆಟಿವ್ ಆಗಿ ಮಾತಾಡ್ತಾರೆ, ಇನ್ನು ಕೆಲವರು ಹೆದರ್ಕೋತಾರೆ. ಇದು ಎಲ್ಲದನ್ನು ಬಿಟ್ಟು ನಾವೆಲ್ಲರೂ ಧೈರ್ಯವಾಗಿ ಮುಂದೆ ನುಗ್ಬೇಕಂದ್ರೆ ಅಭಿಮಾನಿಗಳಾದಂತ ಬರೋ ಒಳ್ಳೊಳ್ಳೆ ಸಿನಿಮಾಗಳನ್ನ ನೋಡಿ ನಿಮ್ ಮಡ್ಲಿಗೆ ಹಾಕೊಂಡು ಕಾಪಾಡ್ಕೊಳ್ಳಿ ಸಿನಿಮಾನ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಒಂದ್ ಅರ್ಥ ಮಾಡ್ಕೊಳ್ಳಿ, ಇಂಡಿಯಾ ಇಷ್ಟು ದೊಡ್ಡದು, ಕರ್ನಾಟಕ ಇಷ್ಟು, ನಾವ್ ಇಲ್ಲೇ ಪಡಿಬೇಕು ಎಲ್ಲದನ್ನು. ನೀವುಗಳೇ ಕೈ ಬಿಟ್ಬಿಟ್ರೆ ನಾವಿನ್ನೆಲ್ಲಿ ಹೋಗೋಣ? ನೀವುಗಳು ನೋಡ್ಕೋಬೇಕು ಪ್ರತಿಯೊಂದು ಕನ್ನಡ ಸಿನಿಮಾನು. ಬರೋ ಈ ತರ ಆಲ್ಫಾ ಅನ್ನೋ ಸಿನಿಮಾಗಳಾಗಿರ್ಲಿ, ಬರೋ ಹೊಸಬ್ರಿಗಾಗಿರ್ಲಿ, ದಾರಿ ತೋರಿಸಿ, ದಾರಿ ಕೊಡಿ. ಒಳ್ಳೆ ಸಿನಿಮಾ ಆದ್ರೆ ಮಾತ್ರ ನೋಡಿ. ಮತ್ತೆ ಹೇಳ್ತಾ ಇದ್ದೀನಿ, ಈ ರೂಲ್ಸ್ ನನಗೂ ಅಪ್ಲೈ ಆಗುತ್ತೆ. ನಾವು ಯಾರು ನಿಮ್ ದುಡ್ಡನ್ನ ಕಿತ್ಕೊಂಡು ಬದುಕಬೇಕಾಗಿಲ್ಲ. ನೀವು ಕೊಡೋ ದುಡ್ಡನ್ನ ನಾವು ಪ್ರಸಾದ ಅಂತ ಸ್ವೀಕರಿಸ್ತೀವಿ. ನೀವು ತಗೊಳ್ಳೋ ಒಂದೊಂದು ಟಿಕೆಟ್ ನಮಗೆ ಬಹಳ ಗೌರವ ಇದೆ, ಬಹಳ ವಿಶ್ವಾಸ ಇದೆ ಅದ್ರ ಬಗ್ಗೆ. ಆ ಒಂದು ನಂಬಿಕೆ ಮೇಲೆ ಆಲ್ಫಾ ಚಿತ್ರದ ಬಗ್ಗೆ ಹೇಳ್ತಾ ಇದ್ದೀನಿ. ಒಂದು ನೋಡಿ ಈ ಸಿನಿಮಾನ. ನಿಜವಾಗ್ಲೂ ಈ ಪಿಕ್ಚರ್ ಚೆನ್ನಾಗಿದೆ. ಹೀರೋ ಲುಕ್ಸ್ ಔಟ್ಸ್ಟ್ಯಾಂಡಿಂಗ್ ಅಂಡ್ ಕಾರ್ತಿಕ್, ಯು ಲುಕ್ ಫ್ಯಾಬ್ಯುಲಸ್. ಎವ್ರಿ ಸಿಂಗಲ್ ವರ್ಕ್. ಮಾಸ್ತಿ ಅವ್ರದಂತೂ ಕೇಳಂಗೆಲ್ಲ ತಾಂಡವ ಆಡ್ಬಿಟ್ಟಿರ್ತಾರೆ. ನಮ್ ವಿನಯ್ ಅವ್ರು ಇದ್ದಿದ್ ಪಿಕ್ಚರ್ ಎಲ್ಲ ಯಾಕೋ ಇಲ್ಲ ಪ್ಯಾನ್ ಇಂಡಿಯಾ, ಇಲ್ಲ 365 days, ಇಲ್ಲ ಸರಿಯಾಗಿ ದುಡ್ಡು ಮಾಡುತ್ತೆ. ಸೊ ಯು ಗೈಸ್ ಹ್ಯಾವ್ ಅ ಲಕ್ಕಿ ಟೀಮ್ ಅಂತ ಅನ್ಕೊಂಡಿದೀನಿ. ಅಂಡ್ ನಿರ್ಮಾಪಕರು, ಅನ್ನದಾತರು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ಇಲ್ಲಿ ಬಂದಿರೋ ಎಲ್ಲ ಆರ್ಟಿಸ್ಟ್ ಗಳ ಮುಖದಲ್ಲೂ ನನಗೆ ಅದು ಕಾಣಿಸ್ತಾ ಇದೆ. ಅಂಡ್ ಟೆಕ್ನಿಷಿಯನ್ಸ್ ಅಲ್ಲೂ ಕಾಣಿಸ್ತಾ ಇದೆ. ಸರ್, ನಿಮ್ಮಂತ ನಿರ್ಮಾಪಕರು ಬಹಳ ಮುಖ್ಯ ಇಂಡಸ್ಟ್ರಿಗೆ. ಇವತ್ತು ನಿಮ್ಮ ಮಗನ್ ಲಾಂಚ್ ಮಾಡಿದಿರಾ, ನಾಳೆ ಅದ್ರ ಒಳ್ಳೆ ಕತೆ ತಗೊಂಡು ಹಲವಾರು ಬೇರೆ ಹೀರೋಗಳು ಲಾಂಚ್ ಮಾಡಿ ನನಗೆ ಮಾಡಿ ಅಂತ ನಾನು ಕೇಳ್ತೀನಿ ಸರ್. ನಿಮಗೆ ಬಿಟ್ಟಿದ್ದು ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಿ ಇಂಡಸ್ಟ್ರಿಗೆ ಒಳ್ಳೇದಾಗ್ಲಿ. ಅಂಡ್ ಲಾಟ್ಸ್ ಅಂಡ್ ಲವ್ ಟು ಎವ್ರಿವನ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಮುರಳಿ ಸರ್, ನೀವು ಹೇಮಂತ್ ಬಗ್ಗೆ ಮಾತಾಡ್ತಾ ಇದ್ದಾಗ
ಸ್ಕೂಲಲ್ಲಿ ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ದೀರಾ, ಎಲ್ಲ ಸಬ್ಜೆಕ್ಟ್ ಅಲ್ಲಿ ಪಾಸ್ ಆಗಿದ್ದೀರಾ ಅಂತ ಒಬ್ಬ ಸ್ಟೂಡೆಂಟ್ ಹೇಳಿದಾಗ ಹೆಂಗೆ ಹೆಮ್ಮೆ ಅನ್ಸುತ್ತೆ. ಆ ಹೆಮ್ಮೆ ಅವ್ರ ಮುಖದಲ್ಲಿ ನನಗೆ ಕಾಣಿಸ್ತಾ ಇತ್ತು. ಐ ಥಿಂಕ್ ಹಿ ಡಿಸರ್ವ್ಸ್ ಅ ವಾರ್ಮ್ ಹಗ್ ಫ್ರಮ್ ಮುರಳಿ ಸರ್. ಹೇಮಂತ್ ಪ್ಲೀಸ್ ಓಡು ಬನ್ನಿ. ನಾನು ಹೇಳಕ್ಕಿಂತ ಮುಂಚೆನೇ ಓಡ್ ಬರ್ತಾ ಇದ್ದಾರೆ ಅವ್ರು. ಗುಡ್ ಲಕ್ ಯು ಹೇಮಂತ್ ಅಂಡ್ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಫಂಕ್ಷನ್ ಬಂದಿದ್ದಕ್ಕೆ. ಮಹೇಶ್, can I have you also on the stage please? Yes. He is my favorite. ನಂಗೆ ಬಿಕಾಸ್ ಅಲ್ಲಿ ನೋಡ್ತಾ ಇದ್ದ ಬಹಳ ಇಷ್ಟ. ನಮ್ಮ ಕಾರ್ತಿಕ್ ಮಹೇಶ್ ಅವರು. ಸೊ ಆಲ್ ಮೆನ್ ಇನ್ ಬ್ಲಾಕ್ ಆಕ್ಚುಲಿ ಇವತ್ತು ವೇದಿಕೆ ಮೇಲೆ. Men in black. Be lovable, be good. ಎಲ್ರಿಗೂ ಒಳ್ಳೇದನ್ನ ಬಯಸಿ ಸಕ್ಸಸ್ ನ ಬಾಚ್ಕೊಂಡು ಹೋಗಿ. ಒಳ್ಳೆದಾಗಲಿ ಎಲ್ರಿಗೂ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸೋ ಮಚ್. Lots and lots of love to everyone. Thank you. Let's hear it for Alpha. Hip hip. Hip hip. Hey, voice ilwala. Hip hip. ಇಲ್ಲಿದೆ ವಾಯ್ಸ್. ಹುರ್ರೆ ಬಂದು ಹಿಪ್ಪೆ ಆಲ್ಫಾ ಅಂತ ಹೇಳ್ಬಿಟ್ವಿ. ಅದು ಸೂಪರ್. ಈಗ ಅಷ್ಟು ಈಸಿಯಾಗಿ ನೀವು ಹೊರಡ್ತೀನಿ ಅಂತ ನಾವು ಬಿಡಲ್ಲ ಮುರಳಿ ಸರ್. ನೀವು ಹೇಳಿದ್ರಿ ಹಾಡ್ ಕೇಳಿ ಒಂದ್ಸ ಕಾಲಿಂಗ್ ಎಲ್ಲ ಆಗ್ತಿದೆ ಅಂತ ಹೇಳಿದ್ರಿ. ಕಾರ್ತಿಕ್ ಈಸ್ ಅಮೇಸಿಂಗ್ ಡಾನ್ಸರ್. ಹೇಮಂತ್ ಇಸ್ ಅಮೇಸಿಂಗ್ ಡಾನ್ಸರ್. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಒಂದು ಡ್ಯಾನ್ಸ್ ಹಾಕ್ಬೇಕು ಅಂದ್ರೆ 500 ಸಲ ಪ್ರಾಕ್ಟೀಸ್ ಮಾಡ್ತೀನಿ. ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯಾರು ನನ್ನನ್ನ ಡ್ಯಾನ್ಸರ್ ಅಂತ ಅನ್ಕೋಬೇಡಿ. ಡೈಲಾಗ್ ಬೇಕಾದ್ರೆ ಅದೇ ಹೇಳ್ಬಿಡ್ತೀನಿ. ಡ್ಯಾನ್ಸ್ ಎಲ್ಲ ಡ್ಯಾನ್ಸ್ ಮಾಡೋರು ಇದ್ದಾರೆ, ಅವ್ರ ಕೈಲಿ ಮಾಡಿಸ್ಕೋಬೇಕು. ರೆಡಿ? ಯಾವ್ದು ಹೇಳಿ. ಗೀಟ್ ಎಳ್ದಾಗ ಹೋಗಿದೆ, ವೃತ್ತ ಬರೆದಾಗ ಹೋಗಿದೆ. ಆ ವೃತ್ತದಲ್ಲಿರೋದೆಲ್ಲ ನಂದೇ. ಜೀವನದಲ್ಲಿ ಬಿದ್ದು ಎದ್ದು ಮೈ ಕೊಡ್ಕೊಂಡು ನಿಂತಿರೋ ದೇಹ ಕಣ ಇದು. ಆವಳಿ ದೀಪಾವಳಿ ಎರಡು ನಮ್ ಕ್ಯಾರೆಕ್ಟರ್ ಎಲ್ಲ ಐತೆ. ಸಲ್ಲ ಮಾಡೋ ಸೀನೆ ಇಲ್ಲ ಡಾರ್ಲಿಂಗ್. ಸುಮ್ಮನೆ ನುಗ್ತಾ ಇರೋದೆ ಅಭಿಮಾನಿಗಳ ಹೃದಯ ತಟ್ತಾ ಇರೋದು. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಸ್ಟೆಪ್ ಅಷ್ಟೇ, ಎರಡೇ ಬರೋದು. ಬೇಕಾದ್ರೆ ಈಗ ಹಾಕ್ಸ್ಬಿಡ್ತೀನಿ ಕಾಲಿಗೆ ಹಿಡಿದು. ಅದೇ ಸಾಂಗ್ ಹಾಕಿ, ಸಾಂಗ್ ಹಾಕಿ, ಸಾಂಗ್ ಹಾಕಿ. ಅದು ಸಾಕು, ಸಾಕು. ರಾವಾ 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 ಲೈಫ್ ಜಾಕೋ ಲಾವಾ ಗ್ರಾವಿಟಿ ಮೇ ಇಲ್ವಾ ಬರ್ತೀರಮ್ಮ. Thank you, Murali sir. One photo opportunity with Karthik and Hemant, please. Can we actually request the director also to please join on stage? ನಮ್ಮ ಡೈರೆಕ್ಟರು, ಪ್ರೊಡ್ಯೂಸರ್ ಆನಂದ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ಟೀಮ್ ಜೊತೆ ಅರ್ಜುನ, ಅವಿನಾಶ್ ಸರ್. ಆಕ್ಚುಲಿ ಹೌದು, ನಮ್ಮ ಆಲ್ಫಾ ಟೀಮ್ ಜೊತೆ ಫೋಟೋ ಒಂದು ತಗೋಬೋಣ. ಅದಾದ್ಮೇಲೆ ಮಾತುಗಳನ್ನ ಮುಂದುವರ್ಸೋಣ. ಮಾಸ್ತಿ ಸರ್, ವಿನಯ್ ಅವರೇ, ಭೂಷಣ್ ಮಾಸ್ಟರ್, ಅನೂಪ್ ಸೀಲಿತ್ ಸರ್. ಕಾರ್ತಿಕ್ ಅವ್ರು ಮಾತಾಡೋದಿದೆ, ನಿರ್ದೇಶಕರು ಮಾತಾಡೋದಿದೆ. ಬಟ್ ಅವರೆಲ್ಲರೂ ಮಾತಾಡೋಕ್ಕಿಂತ ಮುಂಚೆ ಈ ಒಂದು ಗ್ರೂಪ್ ಫೋಟೋ. ಥ್ಯಾಂಕ್ ಯು ಮುರಳಿ ಅಣ್ಣ, ಥ್ಯಾಂಕ್ ಯು. ನನ್ನ ಮಾಧ್ಯಮದ ಮಿತ್ರರಾದಂತ ಎಲ್ರಿಗೂ ಮೈ ಲವ್ ಅಂಡ್ ವಿಶಸ್. ಎಲ್ಲಿದ್ರೆ ಇವತ್ತು ಕಾಣಿಸ್ತಾ ಇಲ್ಲ, ಎಲ್ಲಿ ಕೂತಿದ್ರೆ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ, ಸಪೋರ್ಟ್ ಮಾಡಿ. ಚೆನ್ನಾಗಿದೆ ಪಿಕ್ಚರು, ಲೈಕ್ ಆಲ್ವೇಸ್. ಒಳ್ಳೇದಕ್ಕೆ ಯಾವಾಗ ಸಪೋರ್ಟ್ ಮಾಡಿದ್ರು. ಅಂಡ್ ಐ ಹೋಪ್ ಯು ಡೂ ದ ಸೇಮ್. ಥ್ಯಾಂಕ್ ಯು ಸೋ ಮಚ್.